ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಈ ಚಾನಲ್ನ ಹೆಸರು ಬಂದು ಪವಿತ್ರ ರಮೇಶ್ ಕನ್ನಡ ವ್ಲಾಗ್ಸ್ ಅಂತ. ಫಸ್ಟ್ ಟೈಮ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ, ಚೆನ್ನಾಗಿ ಬರಲಿ ಅಂದ್ಕೊತೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ಪೂಜೆನ ಮುಗಿಸ್ಕೊಂಡೆ ಫ್ರೆಂಡ್ಸ್. ಮತ್ತು ಇಲ್ಲಿ ಅಮ್ಮ ಹುಳ್ಳಿಕಾಳು ಸೋಸ್ತಾ ಇದ್ದಾರೆ, ಮತ್ತು ಮಳೆ ಹುಳ್ಳಿಕಾಳು ಸಾಂಬಾರು ಮಾಡಬೇಕು ಅಂತ. ಇವತ್ತು ಸೋಸಿಟ್ಕೊಂಡ್ರೆ ಮತ್ತು ಇವತ್ತು ನೈಟ್ ನೆನಾಕಿ ನಾಳೆ ಮೊಳಕೆ ಬರೋದಲ್ವ, ಅದಕ್ಕೋಸ್ಕರ. ಹಾಗೆ ಫ್ರೆಂಡ್ಸ್, ಇದು ನನ್ನ ಫಸ್ಟ್ನೇ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ವ್ಲಾಗ್ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಇದು ನನ್ನ ಫಸ್ಟ್ನೇ ಚಾನಲ್ಲು. ಆದರೆ ಇದಕ್ಕೂ ಮುಂಚೆ ಒಂದು 2 ಚಾನಲ್ ಮಾಡಿದ್ದೆ. ಆದರೆ ನಾನೇ ವೀಡಿಯೋ ಸರಿಯಾಗಿ ಹಾಕ್ತಾಯಿರಲಿಲ್ಲ, ಯಾಕಂದರೆ ಅವಾಗ ಗೊತ್ತಿರಲಿಲ್ಲಲ್ಲ ನನಗೆ ಹೇಗೆ ಹಾಕಬೇಕು ಏನು ಎತ್ತ ಅಂತ. ಹಂಗಾಗಿ ಸರಿಯಾಗಿ ವೀಡಿಯೋಸು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಆದರೆ ಅದರಿಂದ ವೀಡಿಯೋ ಮಾಡಿರೋದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ, ಹಂಗಾಗಿ ನನಗೆ ಈ ಚಾನಲಲ್ಲಿ ಸ್ವಲ್ಪ ಹೆಲ್ಪ್ ಆಗ್ತಾ ಇರೋದು. ಆದರೂ ಆ ಚಾನಲ್ ಬಿಟ್ಟು ಹತ್ತತ್ರ 1 ವರ್ಷ ಆಗಕ್ಕೆ ಬಂತು. 2 ಚಾನಲ್ಲು ಹೋಗಿದ್ದು ಬೇಜಾರಿದೆ, ಯಾಕಂದರೆ ಅದು ಆಸೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸರಿಯಾಗಿ ನಾನೇ ವೀಡಿಯೋಸ್ ಹಾಕಬೇಕಿತ್ತು. ಫಾಲೋವರ್ಸ್ ಎಲ್ಲ ಜಾಸ್ತಿ ಹಾಕಿದ್ರು, ಸಬ್ಸ್ಕ್ರೈಬರ್ಸು ಅಷ್ಟೇ ಜಾಸ್ತಿ ಹಾಕಿದ್ರು. ಬಟ್ ಲಾಸ್ಟ್ ವ್ಯೂವ್ಸು ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೋಸ್ಕರ ವೀಡಿಯೋನ ನಿಲ್ಲಿಸ್ಬಿಟ್ಟೆ, ನಾನು ಹಾಕಲಿಲ್ಲ ಆ ಚಾನಲಿಗೆ. ಈ ಚಾನಲ್ ಒಂದು ನಂಬಿಕೆ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ, ಕೈ ಹಿಡಿಯುತ್ತೆ ಅಂತ. ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೆ ಏನು ಅಂತ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ಅಮ್ಮ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಅದೇ ಒಂದು ಖುಷಿಯಾಗೋ ವಿಚಾರ. ಯಾಕಂದರೆ ಫಸ್ಟೇ ಮಾಡಿ ಅರ್ಧದಲ್ಲೇ ಬಿಟ್ಟೆ, ಹಂಗೆ ಬಿಡ್ತೀನಿ ಅಂತ ಏನು ಬೇಜಾರಾಗೋ ಥರ ಮಾತಾಡಲ್ಲ ಅವರು. ಶುರು ಮಾಡ್ತೀನಿ ಅಂದರೆ ಹೌದಾ ಸರಿ ಶುರು ಮಾಡು ಅಂತಾರೆ. ಅವರು ಐಡಿಯಾಸ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದೊಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್. ಮನೇಲಿ ನಾವೇನಾದರೂ ಒಂದು ಮಾಡ್ತೀವಿ ಅಂದರೆ ಈ ಥರ ಹೇಳೋರು ಇದ್ದರೆ ಎಷ್ಟು ಖುಷಿಯಾಗುತ್ತಲ್ವ. ಹೆಣ್ಮಕ್ಳಿಗೆ ಅದೇ ಅಲ್ವಾ ಫ್ರೆಂಡ್ಸ್ ಬೇಕಾಗಿರೋದು. ಹೊರಗೆ ಹೋಗಿ ನಾವು ದುಡಿತೀವಿ ಅನ್ನೋದು ನಮ್ಮ ಮೈಂಡಲ್ಲಿ ಬಂದ್ರೂ ಮನೇಲಿರೋರು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಂದು ಸತಿ ನೋಡಿದ್ರೆ ಅದೃಷ್ಟ ಅನಿಸುತ್ತೆ ಈ ಥರ ಸಪೋರ್ಟ್ ಮಾಡೋರು. ಅಮ್ಮನೂ ಸಪೋರ್ಟ್ ಮಾಡುತ್ತೆ, ನನ್ನ ಹಸ್ಬೆಂಡು ಸಪೋರ್ಟ್ ಮಾಡ್ತಾರೆ. ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ಥರ. ಒಂದು ಏನದು ದೀಕ್ಷೆ? ಏನು ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು, ಇಲ್ಲಿ ನೋಡು. ಸಾಕು. ಇವತ್ತು ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಳೋದಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಇವತ್ತು ವಾರ ಪೂಜೆ ಎಲ್ಲ ಇತ್ತಲ್ಲ. ಪೂಜೆ ಮಾಡಿಕೊಂಡು ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಳೋದಕ್ಕಾಗಲಿಲ್ಲ. ಇನ್ನೊಂದು ದಿವಸ ಶೇರ್ ಮಾಡ್ಕೊತೀನಿ. ಬೆಳಿಗ್ಗೆನೇ ಅಡುಗೆನೇ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್, ಟಿಫನ್ ಮಾಡ್ಕೊಂಡು ಕೂರಲಿಲ್ಲ. ಮೂಲಂಗಿ ಸಾಂಬಾರು ಮಾಡಿದ್ದೆ, ಮೂಲಂಗಿ ಸಾಂಬಾರು ರೈಸು. ಅದನ್ನೇ ರಮೇಶ್ ಅವರಿಗೆ ಕೆಲಸಕ್ಕೆ ಊಟ ತಗೊಂಡೋಗಿ. ಇದು ಅಮ್ಮ ಬಿಡಿಸಿದ ರಂಗೋಲಿ ಫ್ರೆಂಡ್ಸ್, ಇದು ಅದಕ್ಕೆ ಒಂದು ಚಿಕ್ಕ ವಿಡಿಯೋ ತಗೊಂಡೆ. ನಾನು ರಂಗೋಲಿ ಬಿಡಿಸ್ತೀನಿ, ಆದರೆ ಚಿಕ್ಕ ಹಿಟ್ಟು ಅಷ್ಟೇ ಬಿಡಿಸೋದು. ಚುಕ್ಕಿ ಹಿಡ್ದಲ್ಲೇ ಈ ಥರ ದೊಡ್ಡದಾಗಿ ಬಿಡಿಸೋದಕ್ಕೆ ಬರಲ್ಲ. ಎಲ್ಲಿಗೆ ಹೋಗೋಕ್ಕೆ ಅಲ್ಲೇ ಬೈಕ್ ಕತ್ಕೊಂಡು ಕೂತಿದ್ದಾನೆ. ಬೆಳಿಗ್ಗೆನೇ ಸ್ನಾನ ಮಾಡಿಸಿದ್ದೆ, ಬೈಕ್ ಕಟ್ಕೊಂಡು ಇವಾಗ ಹೋಗ್ಬೇಕು. ಅವರಪ್ಪ ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ ಒಂದು ರೌಂಡ್ ಕರ್ಕೊಂಡೋಗಿ ಬರಬೇಕು, ಆ ಥರ ಅವನು. ಬಾಯ್ ಬಾಯ್. ಬಾಯ್ ಮಾಡು ಪಾಪ. ಬಾಯ್. ಬಾ ಬಾ. ಹಾಂ ಸಾಕು ದೀಕ್ಷೆ, ಬಾ ಈ ಕಡೆ. ಸಾಕು ಬಾ, ಬಿಸಿಲು ಹೋಗ್ಬೇಡ ಬಾ. ಹ್ಞೂ ಬಾ, ಇತ್ಲ ಬಾ.
ಜಲ್ದಿ ಬಾ. ನಿಧಾನ ನಿಧಾನ. ಅಯ್ಯೋ ಅಯ್ಯೋ ವಾ, ಚಪ್ಪಲ್ ಹಾಕಿಲ್ಲ ದೀಕ್ಷಿ, ಕಾಲಿಗೆ ಮುಳ್ಚುಚ್ಚುತ್ತಷ್ಟೇ. ರೌಂಡ್ ಹೊಡಿಬಿಡವ, ರೌಂಡ್ ಹೊಡಿತಿದ್ದವನು. ಬಾ, ನಾನು ಹೋಗ್ತೀನಿ. ದೀಕ್ಷೆ ನಾನು ಹೋಗ್ತೀನಿ. ನಿಧಾನಕ್ಕೆ ಬಾ. ಬಾ ಸಾಕು, ಹೋಗೋಣ ಬಾ. ಬಾ ಅಪ್ಪು, ಬೀಳ್ತೆ ಹಿಂದೆ ಹಿಂದೆ. ದೀಕ್ಷಿ, ಒಯ್ ದೀಕ್ಷಿ, ದೀಕ್ಷು ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ನೋಡು, ತಿರ್ಗೋದೇ ಇಲ್ಲ. ದೀಕ್ಷಿ, ಹಾಯ್. ದಿಂಬು ಕೊಟ್ಟಿರೋದು ತಲೆಗೆ ಇಟ್ಕೊಳಕ್ಕೆ. ಹಾಂ, ನೀ ಎಲ್ಲಿಗೆ ಇಟ್ಕೊಂಡಿದ್ಯಾ ದಿಂಬು? ಹಾಂ, ಕೂಟಿ ಕೂಟಿ ಬೇಡ ಬಾ. ಓ ಕೀನಾ, ಕೂಟಿ ಕೀನಾ, ಸೂಪರ್. ಸರಿ ಹತ್ತು. ನೀಟಾಗಿ ಕುತ್ಕೋಬೇಕು. ಈ ಕಡೆ ತಿರುಗಿಸ್ಕ, ಹಿಂಗೆ ಹಿಂಗೆ ತಿರುಗಿಸ್ಕ, ತಿರುಗ್ಸಪ್ಪು. ಹಾಂ, ತಿರುಗಿಸು ನೀಟಾಗಿ ಹಿಂದೆ. ದೀಕ್ಷಿ, ನಿಂದ ಸೈಕಲು? ನಿಂದ? ಪಪ್ಪನ ಜೊತೆ ಹೋಗ್ತಂದಿದ್ದ? ಯಾರು ಕೊಡ್ಸಿದ್ದು ಸೈಕಲು? ದೀಕ್ಷಿ, ಸೈಕಲ್ ಯಾರು ಕೊಡ್ಸಿದ್ದು? ಅಮ್ಮಮ್ಮ? ಹ್ಞೂ, ಅಮ್ಮಮ್ಮ ಕೊಡ್ಸಿದ್ದ? ಹೌದಾ? ಹೊರಗೆ ಒಳಗೆ ಎಲ್ಲ ಕಸ ಹೊಡ್ಕೊಂಡು ಸ್ವಲ್ಪ ಅಷ್ಟೇ ಫ್ರೆಂಡ್ಸ್. ಇವತ್ತು ಪಾತ್ರೆ ಇದ್ದಿದ್ದು ಜಾಸ್ತಿ ಏನಿರಲಿಲ್ಲ, ಅದಕ್ಕೆ ತೊಳಿತಾ ಇದ್ದೆ. ಪಾಪುನ ಇಟ್ಕೊಂಡು ವಿಡಿಯೋ ಮಾಡೋದೇ ಒಂದು ಕಷ್ಟ ಆಗಿಬಿಟ್ಟಿದೆ. ಏನು ಫೋನ್ ಇಟ್ಕೊಂಡ್ರೆ ಸಾಕು, ಮತ್ತು ಹಿಂದಿಂದನೇ ಬರ್ತಾ ಇರ್ತಾನೆ ಫೋನ್ ಕೇಳೋದಕ್ಕೆ. ಅವ್ನು ಇಟ್ಕೊಂಡು ವ್ಲಾಗ್ ಮಾಡೋದಂತೂ ಸಖತ್ ಕಷ್ಟ. ನೋಡ್ರಿ, ಇಲ್ಲಿ ಬಂದು ಫೋನು ಇದ್ರಲ್ಲಿ ಹಾಕ್ಕೊಡು ಅಂತ ಬರ್ತಾ ಇದ್ದಾನೆ. ಅವನು ಸುಧಾರಿಸ್ಕೊಂಡು ನಾನು ಬೇಗ ಬೇಗ ಪಾತ್ರೆನೆಲ್ಲ ತೊಳ್ಕೊಂಡು ಸಂಜೆ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಪೂಜೆ ಆದರೆ ಸಂತೆಗೆ ಹೋಗ್ಬೋದಲ್ಲ ಅಂತ. ಯಾವಾಗಲೂ ಬೆಳಿಗ್ಗೆನೇ ಸಂತೆ ಮಾಡ್ಕೊಂಡು ಬಿಡ್ತಾಯಿದ್ವಿ, ಸಂಜೆವರೆಗೂ ವೆಯ್ಟ್ ಮಾಡ್ತಾ ಇರಲಿಲ್ಲ. ಇವತ್ತೊಂದು ದಿವಸ ಲೇಟ್ ಆಯಿತು, ಅದಕ್ಕೋಸ್ಕರ ಸರಿ ಬಿಡು ಸಂಜೆನೇ ಹೋದರೆ ಆಯಿತು ಅಂತ ಸುಮ್ಮನೆ ಆದ್ವಿ. ಬೇಗ ಪಾತ್ರೆ ತೊಳ್ಕೊಂಡು ನಾನು ಪೂಜೆ ಮಾಡಿದೆ ಸಂಜೆದು. ನನ್ನ ಗಂಡ ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಹೆಂಗೋ ಬಂದುಬಿಟ್ರು, ಮಳೆ ಸದ್ಯಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಮಳೆ ಏನಾದರೂ ಬಂದಿದ್ರೆ ಇವತ್ತು ಹೋಗೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅಷ್ಟೇ. ಜಾಸ್ತಿ ಐಟಮ್ಸ್ ಏನೂ ತರೋದಿರಲಿಲ್ಲ, ಸ್ವಲ್ಪ ಬೆಳ್ಳುಳ್ಳಿ, ಟೊಮೊಟೊ ಅವೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಅದಕ್ಕೆ ನಮ್ಮೂರು ಸಂತೆಲಿ ಫ್ರೆಂಡ್ಸ್ ಬೆಳ್ಳುಳ್ಳಿ KG 100 ರೂಪಾಯಿ ಅಂತೆ. ನಿಮ್ಮೂರಲ್ಲೆಲ್ಲ ಎಷ್ಟು ಅಂತ ಕಮೆಂಟ್ ಮಾಡಿ. ನಾವು 1/4 kg ತೊಗೊಂಡ್ವಿ ಅಷ್ಟೇ ಬೆಳ್ಳುಳ್ಳಿ. ಆಮೇಲೆ ಇಲ್ಲಿ ಕೊತ್ತಂಬರಿ, ಪುದೀನ ಇವೊಂದು ಸ್ವಲ್ಪ ತೊಗೊಂಡ್ವಿ. ಟೊಮೊಟೊ ಫ್ರೆಂಡ್ಸ್ 50 ರೂಪಾಯಿ KG ಬೆಳಿಗ್ಗೆ, ಸಂಜೆ ಹೋಗಿದ್ದಕ್ಕೆ 40 ರೂಪಾಯಿ KG ಹಂಗೆ ಕೊಟ್ಟರು. ಬೆಳಗ್ಗೆ ಹೋದರೆ ಸ್ವಲ್ಪ ಫ್ರೆಶ್ ಆಗಿ ಸಿಗುತ್ತೆ ಫ್ರೆಂಡ್ಸ್, ಬೆಳಗ್ಗೆನೇ ಹೋಗಬೇಕು. ನಾವು ಬೆಳಗ್ಗೆನೇ ಹೋಗ್ತಿದ್ವಿ ಯಾವಾಗಲೂ. ಈ ಸತಿ ಮಾತ್ರ ಲೇಟ್ ಆಯಿತು ಅಂತ ಸಂಜೆ ಹೋಗಿದ್ದು. ಆಮೇಲೆ ಇಷ್ಟೇ ಐಟಮ್ಸು, ಜಾಸ್ತಿ ಏನು ತರಲಿಲ್ಲ, ಸ್ವಲ್ಪ ತಗೊಂಡು ಬಂದ್ವಿ. ಕಡಲೆಕಾಯಿ 100 ರೂಪಾಯಿಗೆ 4 ಸೇರು ಹೇಳಿದ್ರು. ಅದು ಖಾರ ಮಂಡಕ್ಕಿ, ತುಂಬ ದಿವಸ ಆಗಿತ್ತು ಗೋಬಿ ಮಸಾಲೆ ಎಲ್ಲ ತಿಂದು, ಅದಕ್ಕೆ ಅದನ್ನು ತೊಗೊಂಡು ಬಂದ್ವಿ. ಮತ್ತು ಕೊತ್ತಂಬರಿ, ಪುದೀನ ಸೊಪ್ಪು, ಬೆಳ್ಳುಳ್ಳಿ ಇದೊಂದು ಸ್ವಲ್ಪ, ಮತ್ತು ಬಜ್ಜಿ ಮೆಣಸಿನ್ಕಾಯಿ ಫ್ರೆಂಡ್ಸ್. ನಮ್ಮ ಮನೆಗೆ ಬಜ್ಜಿ ಅವಾಗವಾಗ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಅಲ್ಲಿ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಅಮ್ಮ ಬೆಳಗ್ಗೆ ಹುಳ್ಳಿಕಾಳು ಸೋಸ್ತಾ ಇದ್ರಲ್ಲ ಫ್ರೆಂಡ್ಸ್, ಅದು ಬೆಳಗ್ಗೆನೇ ನೆನಾಕಿದ್ವಿ. ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿತ್ತು. ಅದನ್ನೊಂದು 4 5 ಸತಿ ತೊಳ್ಕೊಬೇಕು, ಇಲ್ಲಾಂದರೆ ಅದು ಲೋಳೆ ಆಗುತ್ತೆ, ಚೆನ್ನಾಗಿ ಮೊಳಕೆ ಬರಲ್ಲ. ಅದಕ್ಕೋಸ್ಕರ ಅದನ್ನೊಂದು 4 5 ಸತಿ ತೊಳ್ಕೊಂಡು ಒಂದು
ಸೊಪ್ಪು ಬಸಿ ಅದರಲ್ಲಿ ಚೆನ್ನಾಗಿ ನೀರು ಬಸ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿಟ್ರೆ ಅದು ನೆಕ್ಸ್ಟ್ ಡೇ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೆ ಅಮ್ಮ. ಓಕೆ ಫ್ರೆಂಡ್ಸ್, ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲ್ ಅಂತ ಕ್ಲಿಕ್ ಮಾಡಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ನನ್ನ ವಿಡಿಯೋದಲ್ಲಿ ಏನಾದರೂ ನೆಕ್ಸ್ಟ್ ಕರೆಕ್ಷನ್ಸ್ ಮಾಡ್ಕೋಬೇಕಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕರೆಕ್ಷನ್ ಮಾಡ್ಕೊತೀನಿ. ಹಾಗೆ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.